ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿರಿ. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ಮಾರ್ನಿಂಗ್ ಬಂದೆ. ಸೊ ಇವತ್ತು ಬಂದಿದ್ದ ರೀಸನ್ ಏನಂತಂದರೆ, ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಿದ್ದೀನಿ ಇವತ್ತೊಂದು ಈ ಫಿಲಿಮ್ 45 ನೋಡೋಕ್ಕೆ. ಸೊ ಆ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ 5 ಗಂಟೆಯಿಂದ ಅಂದರೆ ಒಂದು ಫಂಕ್ಷನ್ ಸ್ಟಾರ್ಟ್ ಇದೆ, DJ ಇವೆಂಟ್ ಎಲ್ಲ. ಸೊ 5 ಗಂಟೆಯಿಂದ 7 ಗಂಟೆವರೆಗೂ, 7 ಗಂಟೆಗೆ ಶೋ ಇದೆ ಅನ್ಕೋತೀನಿ. ನನ್ನ ಫ್ರೆಂಡ್ ಹೇಳಿದೆ 7 ಗಂಟೆಗೆ ಇದೆ ಅಂತ. ಸೊ ಈಗ ಅಲ್ಲಿ ಸೆಲೆಬ್ರೇಷನ್ ನೋಡೋಕೆ ಹೋಗೋಣ. ಎಲ್ಲದನ್ನು ಕವರ್ ಮಾಡ್ತೀನಿ ಈ ವಿಡಿಯೋನ, ಏನು ಸ್ಕಿಪ್ ಮಾಡೋಕೆ ಹೋಗ್ಬಿಟ್ರಿ. ತುಂಬ ದಿನ ಆದಮೇಲೆ ಫಸ್ಟ್ ಶೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆಲ್ರೆಡಿ ನಾನೊಂದು ಪ್ರೀಮಿಯರ್ ಶೋದು ರಿವ್ಯೂಸ್ ನೋಡಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ, ಬ್ಲೈಂಡಾಗಿ ಹೋಗ್ತೀನಿ. ನಿಮ್ಗೆ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಅಂದರೆ ಫಸ್ಟ್ ಶೋ ಹೆಂಗೆ ಸೆಲೆಬ್ರೇಷನ್ ಇರುತ್ತೆ, ಹೆಂಗಿಲ್ಲ ಅಂತಂತೇಳಿ ಏನನ್ನು ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. Taste, check, hello, check, taste, check, ಬಾಯ್ಸ್, ಆವಾಗಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೈತಿ. ನಾನು ಈಗ ಜಸ್ಟ್ ಥಿಯೇಟರ್ ಹತ್ರ ಬಂದೆ. ಇಲ್ಲಿ ನೋಡ್ರಿ, ನನ್ನ ಇನ್ನೊಬ್ಬ ಫ್ರೆಂಡ್ ಬರಬೇಕು. ಅವನು ಇನ್ನೊಂದು 20 ನಿಮಿಷ ಆಗ್ತದಂತೆ. ಸೊ ಒಳಗಡೆ DJ ಎಲ್ಲ ಆಲ್ರೆಡಿ ಸೆಟ್ ಆಗೈತಿ. ಫೈನಲಿ ಬಂದ. ಭಾಳ ದಿನ ಆದ್ಮೇಲೆ ಬಂದಾನೆ. ಫಸ್ಟ್ ಮಾಡಿ ತುಂಬ ದಿನ ಆಗಿತ್ತು. ಗೋಸ್ಟ್ ಲಾಸ್ಟ್ ಮಾಡಿದ್ದು ಅಲ್ಲ, ಗೋಸ್ಟ್ ಅಲ್ಲ, ಯಾವ್ದೇ ಮಾಡಿದ್ದು, ಜಾಕಿ ಅಲ್ಲ, ಜಾಕಿ ಯುವ, ಅದೇ ಲಾಸ್ಟ್ ಮಾಡಿದ್ದು. ಅದಾದ್ಮೇಲೆ ಮತ್ತೆ ಸೇರಿದ್ವಿ ಫಸ್ಟ್ ಹೋಗಿ. ಜೋರಾಗಿ ಮಾತಾಡಿ ಕೇಳಿಸಲ್ಲ. ಮೈಕ್ ತಂದಿಲ್ಲ. ಇಲ್ಲ, ಮೈಕ್ ಇಲ್ಲ, ಹಂಗೆ ಮಾತಾಡಿ ಕೇಳಿಸ್ತದೆ. ಬಾಯ್ ಸೈಡ್ ಸೈಡಿಗೆ ಕರ್ಕೊಂಡು ಹೋಗ್ತಾನೆ ಗೈಸ್ ನನ್ನ ಮಾತಾಡೋಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರೋದು, ಹಳೆ ಬಾಕ್ಸಲ್ಲಿ ನೋಡಿರ್ತೀರ ನಾನು, ಚಂದ್ರು ಅಂತ. ಸೊ ಬ್ಯಾಕ್ ಟು ಸಿನಿಮಾ ವ್ಲಾಗ್ಸ್. ಇವತ್ತು ಶಿವಣ್ಣದು, ಉಪೇಂದ್ರದು, ರಾಜ್ಬಿ ಶೆಟ್ಟದು ಪಡಿತಂಬ ನೋಡೋಕೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡೋದು. ಮಾತಾಡಲ್ಲ, ಜೋರಾಗಿ ಏನಾಗಲ್ಲ. ಇವತ್ತು ಶಿವಣ್ಣದು, ರಾಜ್ಬಿ ಶೆಟ್ಟಿದು, ಉಪೇಂದ್ರದು ಪಡಿತಂಬ ನೋಡೋಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನಿಮ್ಮ ಸೆಟಪ್ ನೀವು. ಜಸ್ಟ್ ಟೀಸರು. ಇನ್ನೊಂದು 20 ನಿಮಿಷಕ್ಕೆ ಸ್ಟಾರ್ಟ್ ಆಗೋದು ಸೆಲೆಬ್ರೇಷನು. ಜಸ್ಟ್ ಕೀಪ್ ಆನ್ ವಾಚಿಂಗ್. ಭಯಂಕರ ಆಗಿರುತ್ತೆ DJ. ಈ ಸಲ ಒಳ್ಳೆ ರಿವ್ಯೂಸ್ ಇದಾವೆ ಆ್ಯಕ್ಚುಲಿ. ಅದೇ ಪ್ರೀಮಿಯರ್ ಶೋದ್ ಮಾತ್ರ ದೊಡ್ಡ ಲೆಕ್ಕ ಬಂದವೆ ರಿವ್ಯೂಸ್. ಬೆಳಿಗ್ಗೆ ನೋಡಿದೆ. ಬಟ್ ಯಾರು ಪ್ಲೀಸ್ ಅಪ್ಪ ರಿವ್ಯೂ ಎಲ್ಲ, ಅದು ರೀಲ್ಸ್ ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ. ಎಕ್ಸೈಟ್ಮೆಂಟ್ ಇರುತ್ತೆ ಸುಮ್ಮನೆ, ಅದೆಲ್ಲ ಆ ಕ್ಲಿಪ್ಸಲ್ಲಿ ಹಾಕಿ ಸುಮ್ಮನೆ ಎಕ್ಸೈಟ್ಮೆಂಟ್ ಕೆಡ್ಸಕ್ಕೆ ಹೋಗ್ಬಿಡ್ರಿ. ಸೊ ನಾನು ಕೂಡ ಒಂದು ಸ್ವಲ್ಪ ಕಮ್ಮಿ ಕ್ಲಿಪ್ಸ್ ಹಾಕ್ತೀನಿ. ಬಟ್ ಥಿಯೇಟ್ರ್ ಒಳಗಡೆ ಇರೋ ಎನ್ವಿರಾನ್ಮೆಂಟ್ ಅಷ್ಟೇ ತೋರಿಸ್ತೀನಿ ಜನನ. ಸೊ ಅದು ನೋಡಿ ಎಂಜಾಯ್ ಮಾಡಿರಿ. ಮಜಾ ಮಾಡೋಣ, ಕೂಲ್ ಎಪ್ಸೋಣ, ಸಿನಿಮಾನ ಸೆಲೆಬ್ರೇಟ್ ಮಾಡೋಣ ಅಷ್ಟೇ. ಮಾಡಿದ್ದೀನಿ ಅಂತ ಒಂದು ಮಾತು ಹೇಳಿದ್ರಲ್ಲ, ಅದೇ ಸಾಕು ಅವ್ರಿಗೆ ಅಭಿಮಾನಿಯಾಗಿ ಅಭಿಮಾನಿಗಳ ಬಾಯ್ಸ್, ಈಗ ಥಿಯೇಟ್ರ್ ಮುಂದ್ಗಡೆನೇ ಡಾಮಿನೋಸ್ ಇತ್ತು. ಸೊ ಪಿಜ್ಜಾ ತಿನ್ನಕ್ಕೆ ಬಂದೆ. ಹೊಟ್ಟೆ ಸಿಕ್ತಿತ್ತು. ಇವನಿಗೂ ಕೇಳಿದೆ, ಅವನು ಯಾಕೋ ಬೇಡ ಅಂತಾನೆ. ಯಾಕಂತ ಗೊತ್ತಿಲ್ಲ. ಯಾಕೆ ನನ್ನ ಪಿಜ್ಜಾ ಇಷ್ಟ ಆಗಲ್ಲ ಅಷ್ಟು. ಸುಳ್ಳು ಹೇಳ್ಬೇಡ. ಬರ್ಗರ್ ಹೇಳು, ಬೇಡ ಅಂದ್ರು ನಾನೇ. ನಾನ್ ವೆಜ್ ಯಾವಲ್ಲ, ನಾನ್ ವೆಜ್ ಬೇಡ. ಇವ್ ನಾನ್ ವೆಜ್ ಶಿವಣ್ಣ ನೋಡೋಕೆ ಹೋಗ್ತಾ ಇದ್ದೆ. ಶಿವಣ್ಣ ಅಂತಿದ್ಯಾ? ಬಿಟ್ಟು ಅಂದರೆ 45 ಫಿಲಿಮ್ ನೋಡೋವರೆಗೂ ನಾನ್ ವೆಜ್ ತಿನ್ನಲ್ಲ ಅಂತಂತೇಳಿ ಬಿಟ್ಟ. ಕ್ಲೈಮ್ಯಾಕ್ಸ್ ಲಾಸ್ಟ್ 30 ನಿಮಿಷ ಚಪ್ಪಲಿ ಬೀಚ್ ನೋಡ್ಬೇಕಂತ ಕಾಂತಿರೋ ಥರನಾ? ಬಟ್ ಆ್ಯಕ್ಚುಲಿ ಅದು ಹೇಳಿದ್ರು ತುಂಬ ಜನ, ರೀಲ್ಸಲ್ಲಿ ಹೇಳಿದ್ರು. ಅಂದರೆ ಸ್ವಲ್ಪ ಜನ ಚಪ್ಪಲಿ ಬಿಚ್ಚಿ ನೋಡಿದ್ದೀವಿ ಅಂದರೆ ಡಿವೈನ್ ಫೀಲ್ ಕೊಡ್ತು ಅಂತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತಂದೇಳಿ ಅಲ್ವಾ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಅರ್ಜುನ್ ಜನ್ಯ ಅಂತೂ ಮೋಸ ಮಾಡಿದ್ರು. ಫ್ಯಾನ್ ಟ್ರೇಡ್ ಒಂದು ಇದೆ ಅಂತ. ಇಂಟ್ರೊಡಕ್ಷನ್ ಚೆನ್ನಾಗಿದೆ ಅಂತೆ ಶಿವಣ್ಣಂದು. ಈಗಲ್ಲಿ ವೇಟಿಂಗ್ ಶಿವಣ್ಣ ತಾಂಡವನ ನೋಡೋಕ್ಕೆ. ಬಟ್ ಇನ್ನೊಂದು ಗುಡ್ ಥಿಂಗ್ ಏನು ಅಂತಂತಂದರೆ, ಅರ್ಜುನ್ ಜನ್ಯ ಅವ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಮೂವಿ ಮಾಡೋಕ್ಕಿಂತ ಮುಂಚೆ ಮೂವಿ ತೋರಿಸ್ಬಿಟ್ಟಾರಂತೆ. ಪ್ರೊಡ್ಯೂಸರ್ಗೆ ಮತ್ತು ಆ್ಯನಿಮೇಷನ್ಸ್ ಥ್ರೂ ಎಲ್ಲ ತೋರಿಸ್ಬಿಟ್ಟವ್ರಂತೆ. ಸೊ ಅದೇ ಒಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತ ನಾನು ಫ್ಯಾಕ್ಟ್ ಹೇಳ್ತೀನಿ. ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಇದ್ದಾರಲ್ಲ, ಲಾಸ್ಟ್ 5 ಮೂವಿನೂ ಫ್ಲಾಪೇ ಆಗಿತ್ತು. ಅವ್ರು ರಿಟರ್ನ್ ಬಂದೇ ಇಲ್ಲ ದುಡ್ಡು. ಅವರು ಏನೇನು ದುಡ್ಡು ಅಂದರೂ ಗೊತ್ತಿಲ್ಲ. ಬಟ್ ಈ ಮೂವಿಲೇ ತುಂಬ ನಂಬಿಕೆ ಮಾಡಿದ್ದಾರೆ. ಒಳ್ಳೇದಾಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆಗಬೇಕು, ಒಳ್ಳೇದಾಗಲಿ ಆಗಬೇಕು ಅನಿಸ್ತಾ. ಮೇ ಬಿ ಆ 5 ಮೂವೀಸ್ ಏನು ಫ್ಲಾಪ್ ಆಗಿ ಲಾಸ್ ಆಗಿತ್ತಲ್ಲ, ಅದೆಲ್ಲ ಸೇರಿ ಒಂದು ಮೂವಿಲೇ ರೆಕಾರ್ಡ್ ಆಗಿಬಿಟ್ರೆ ಚೆನ್ನಾಗಿ ಆಗ್ತದೆ. ಬಟ್ ಮ್ಯೂಸಿಕ್ ಬಗ್ಗೆ ಏನು ಹೇಳ್ತೀಯಾ? ಅರ್ಜುನ್ ಜನ್ಯರ್ ಬಗ್ಗೆ ಅವ್ರು ಕೂಡ ಆಲ್ರೆಡಿ ಚೆನ್ನಾಗಿ ಕೊಡ್ತಾರೆ. ಬಟ್ ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅವ್ರ ಮೂವಿಗೆ ಅಂದರೆ ಕೇಳಬೇಕಾ? ನನಗೆ ಪರಿಸ್ಥಿತಿ ಬಗ್ಗೆ ಎಲ್ಲ
ಮೂವಿ ಮುಗ್ದಲ್ಲಿ ಮಾತಾಡೋಣ. ಹೌದೌದು. ಚೆನ್ನಾಗಿ ಒಳ್ಳೊಳ್ಳೆ ಬಟ್ ನನಗೆ ಪರ್ಸ್ನಲಿ ಮ್ಯೂಸಿಕ್ ಅವ್ರದ್ದು ಇಷ್ಟ ಆಗಿದ್ದು ಅಂತಂದರೆ ಗೋಸ್ಟ್. ಗೋಸ್ಟಲ್ಲಿ 2.2 ಅರ್ಜುನ್ ಜನ್ಯ ಬಂದ್ಬಿಟ್ರು ಸಡನ್ ಆರ್ಡರ್ ತರಕ್ಕೆ ಹೋಗಿದ್ದಾನೆ. ಸೊ ತಿಂದು ಆ ಕಡೆ ಹೋಗಿ ಮತ್ತೊಂದ್ಸಲ ತೋರಿಸ್ತೀನಿ ನಿಮಗೆ, ಸರಿನಾ? ಇನ್ನೂ ಕ್ರೌಡ್ ಬಂದಿಲ್ಲ, ಅಂದರೆ ಇವಾಗ ಇನ್ನೂ ಟೈಮ್ ಆಗಿಲ್ಲ, ಇನ್ನೂ 1.25 ತಾಸು 2 ತಾಸು ಇದೆ ಶೋ ಸ್ಟಾರ್ಟ್ ಆಗೋಕ್ಕೆ. ಸೊ ಇನ್ನು ಸ್ವಲ್ಪ ಜನ ಇನ್ನು ಮೆಲ್ಲಕ್ಕೆ ಜನ ಸೇರ್ತಾರೆ. ಜನ ಸೇರಿದ ಮೇಲೆ ಕ್ಲಿಪ್ಸ್ ತೋರಿಸ್ತೀನಿ. ಸೊ ಸಖತ್ತಾಗಿರುತ್ತೆ, ಯಾರು ಸ್ಕಿಪ್ ಮಾಡ್ಬಿಡ್ರಿ, ನೋಡ್ರಿ. ಇಲ್ಲ ಬಂದವನಿಗೆಲ್ಲ ಏನು ಹೇಳೋದು ಏನೋ. ನೋಡಿ ನಿಮಗೆ ಇನ್ನೊಂದು ಸರ್ಪ್ರೈಸಿಂಗ್ ತೋರಿಸ್ತೀನಿ. ರಾಜ್ಬಿ ಶೆಟ್ಟಿ ಇವ್ರದೊಂದು ಪರ್ಫಾರ್ಮೆನ್ಸ್ ಇದೆ. ಒಳಗೆ ಥಿಯೇಟರ್ ತೋರಿಸ್ತೀಪ. ಒಳಗೆ ಥಿಯೇಟರ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಆ್ಯಕ್ಚುಲಿ ಏನೋ ಸ್ಟಾರ್ಟ್ ಆಗಿಲ್ಲ, ಬಟ್ ಆದರೂ ನಾವು ಥಿಯೇಟರ್ ಒಳಗಡೆ ಬಂದ್ಬಿಟ್ಟಿದ್ವಿ. ಇದು ರಿನೋವೇಷನ್ ಮಾಡಿದೆ, ಇದೆಲ್ಲ ರಿನೋವೇಟ್ ಆಗಿದೆ, ಹೊಸ ಹೊಸ ಸೀಟು. ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ನಡುಗುತ್ತೆ. ಈಗ ಸ್ವಲ್ಪ ಪೀಸ್ ಇದೆ, ಹೊರಗಡೆ ಕ್ರೌಡ್ ಬಿಡಿದೆ, ಜನ ಬಂದ್ಬಿಟ್ಟಾರೆ. ಹೊಸ ರಿನೋವೇಟ್ ಮಾಡಿದ್ದಾರೆ ಥಿಯೇಟರ್ ಸ್ಕ್ರೀನು. ಅಲ್ಲಿ ಅವ್ರ ಹತ್ರ ಕೇಳೋಣ ಯಾವಾಗ ರಿನೋವೇಟ್ ಆಗಿದೆ ಅಣ್ಣ. ಥಿಯೇಟರ್ ರಿನೋವೇಟ್ ಆಗಿದೆ ಯಾವಾಗ ಅಣ್ಣ? ಇದು ಈ ಥಿಯೇಟ್ರು 2 ವರ್ಷ ಆಗಿದೆ. 2 ವರ್ಷ ಆಯಿತು. ಕೆಪಾಸಿಟಿ ಎಷ್ಟಿದೆ? 918. ಡೈಲಿ 4 ಶೋ ನಡೀತಾವೆ. ಹಾಂ. ಎಷ್ಟು ಕೊಟ್ಟಿದ್ದಾರೆ 45 ಶೋಗಳು? 45 ಶೋಗಳು ಎಷ್ಟು ಕೊಟ್ಟಿದ್ದೀರ ಅಣ್ಣ? ನಾಳೆ 45 ಶೋಗಳು ಎಷ್ಟು ಕೊಟ್ಟಿದ್ದಾರೆ? 4 ಶೋನ? 5 ಶೋ. ಹೆಂಗಿದೆ ಅಣ್ಣ ಬುಕ್ಕಿಂಗ್ಸ್ ಎಲ್ಲ? ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ಟೇಜ್ ಕೂಡ ಇದೆ ಗೈಸ್, ಸ್ಟೇಜ್ ಥರನೂ ಇದೆ ಅಲ್ಲಿ ಕುಣಿಯೋಕ್ಕೆ. ಈ ಕ್ರೇಜಿ. ಬನ್ನಿ ಹೊರಗಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗಿ ಬನ್ನೋದು.
ವಾಯ್ಸ್ ಪೇಪರ್ಗಳು ತಗೊಂಡೋಗ್ಬಿಡಮ್ಮ ನಾವು ಎಂಟ್ರಿ ಈ ಜಗ್ಗಿದವು. ಹೌದು ಅಂಕಲ್. நீ எதுக்கு கவலைப்படாத. எவன் வந்தாலும் உனக்கு நான் கல்யாணம் பண்ணி வைக்கிறேன். ಅಯ್ಯೋ ವಿನಂತಿ ಮಾಡ್ಕೊಳ್ತೀನಿ, 63ನೇ ವರ್ಷಕ್ಕೆ ಶಿವಣ್ಣನ ಏಜ್ಗೆ, ಶಿವಣ್ಣನ ರೇಂಜ್ಗೆ, ಶಿವಣ್ಣನ ಗೇಜ್ಗೆ ಯಾರು ಮುಟ್ಟಕ್ಕಾಗಲ್ಲ. ಅಣ್ಣ ಅವ್ರ ಅಭಿಮಾನಿ ಹೇಳ್ತಾ ಇರೋದು, ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಆಳೋಂತ ಒಂದು ಮಾಸ್ ಹೀರೋ ಇದ್ರೆ ಅದು ಶಿವಣ್ಣ ಒಬ್ಬರೇನೆ. ಶಿವಣ್ಣನ ಎಂಟ್ರಿ ಮಾತ್ರ ಡಾಕ್ಟರ್ ಶಿವನಿಗೆ ರಾಜ್ಕುಮಾರ್ಗೆ ಶಿವಣ್ಣ ನಮ್ಮ ಉಸಿರು. ನಾಳೆ ಬಿಡುಗಡೆ ಆಗ್ತಾ ಮಾರ್ಕ್ಗೆ ಮೊನ್ನೆ ಬಿಡುಗಡೆ ಡೆವಿಲ್ಗೆ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ, ಆಶೀರ್ವಾದ ಶಿವರಾಜ್ ಇರ್ಲಿ. ಶಿವಣ್ಣನ ಎಂಟ್ರಿ ಅರ್ಜುನ್ ಜನ್ಯಗೆ ನಿಜವಾಗ್ಲೂ ಪ್ರೈಸ್ ಕೊಡಲೇಬೇಕು. ಚೆನ್ನಾಗಿ ಬರ್ತಿದ್ದಾರೆ, ಆಕ್ಟಿಂಗ್ ಮಾತ್ರ ಹೇಳ್ತೀನಿ, ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಶಿವಣ್ಣನ ಎಂಟ್ರಿ ಬಂದಾಗ ಮಾತ್ರ ಪೀಕ್ ಲೆವೆಲ್. ಆ್ಯಂಡ್ ಉಪೇಂದ್ರ ಅವರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡೋರು ಅಂದ್ಕೊಳ್ಳಿ. ನಿಜವಾಗ್ಲೂ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಮೇನ್ ಪಾಯಿಂಟ್ ಹೇಳ್ತೀನಿ, ಗೂಸ್ ಬಂಪ್ಸ್ ಮೂಮೆಂಟ್ ಅಂದರೆ ಶಿವಣ್ಣನ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಟ್ರಿ. ರಿಯಲ್ ಗೂಸ್ ಬಂಪ್ಸ್ ಫೀಲ್ ಆಗುತ್ತೆ. ಅಲ್ಲ, ಶಿವಣ್ಣನ ಎಂಟ್ರಿ ಮಾತ್ರ ಪ್ಯೂರ್ ಗೂಸ್ ಬಂಪ್ಸ್ ಅಲ್ವಾ? ನಿಜವಾಗ್ಲೂ ಫ್ಯಾನ್ ಟ್ರೀಟು, ಫ್ಯಾನ್ ಸ್ಟಫು. ಆ ಬ್ಲಾಕಲ್ಲಿ ಶಿವಣ್ಣ ಎಗ್ರಿ ಆನಜ್ಜಿ ನಾನೇನು ಹೇಳೋಣ, ಸಿನಿಮಾ ನೋಡಿ ಸಖತ್ ಫ್ಯಾನ್ ಸ್ಟಫು. ನಿಜವಾಗ್ಲೂ ಅರ್ಜುನ್ ಜನ್ಯ ಅಂತೂ ಒಳ್ಳೆ ಟ್ರೀಟ್ ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ. ಬಿಜಿಎಂ ಕೂಡ ಸಖತ್ತಾಗಿ ಕೊಡ್ತವ್ರೆ. ಬಟ್ ಸ್ವಲ್ಪ ಸ್ಲೋ ಆಗ್ತಿದ್ದಂಗೆಲ್ಲ ಶಿವಣ್ಣ ಎಂಟ್ರಿಯಿಂದ ರೈಸ್ ಆಗುತ್ತೆ. ಸ್ವಲ್ಪ ಫ್ಲಾಟ್ ಆದಂಗೆಲ್ಲ ಮತ್ತೆ ಏನೋ ಒಂದು ಮೂಮೆಂಟ್ ತರಿಸಿ, ಏನೋ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಒಳ್ಳೆ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಫಸ್ಟ್ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಮಾತ್ರ ಎಂಟ್ರಿ ಜಸ್ಟ್ ಶೋ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಹೇಳ್ತೀನಿ ನೋಡಿ, ಪೈಸಾ ವಸೂಲ್ ನಿಮಗೆ ಕ್ಲೈಮ್ಯಾಕ್ಸಲ್ಲಿ. ನಿಜವಾಗ್ಲೂ ಶಿವಣ್ಣ ರುದ್ರ ತಾಂಡವರು ಆಡಿದ್ದಾರೆ. ಅಯ್ಯೋ, ಅದೇನು ಅವತಾರಗಳು ನೋಡಿದ್ದೀರಲ್ವ ನೀವು ಟ್ರೈಲರಲ್ಲಿ? ಒಂದೇ ಅವತಾರ ನೋಡಿದ್ದೀರಾ? ಇನ್ನೂ ಜಗ್ಗಿದಾವೆ ಗೈಸ್. ಗೂಸ್ ಬಂಪ್ ಮೂಮೆಂಟ್ಸ್ಗಳು ಲಾಸ್ಟ್ 10 ನಿಮಿಷ ಅಂತೂ ಮೆಂಟಲ್ ಸೀನ್ಸ್ ಇದಾವೆ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬಟ್ ಮಿಡಿಲ್ ಒಂದು ಸ್ವಲ್ಪ ಸ್ಲೋ ಅನ್ಸುತ್ತೆ ಮೂವಿ. ಫ್ಲಾಸ್ಗಳು ಇದಾವೆ ಮೂವಿನಲ್ಲಿ, ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಸ್ಕ್ರೀನ್ ಪ್ಲೇ ಕುಡ್ ಬಿ ಬೆಟರ್ ಅನಿಸ್ತಿತ್ತು ನನಗೆ. ಬಟ್ ಫಸ್ಟ್ ಡೈರೆಕ್ಷನಲ್ಲಿ ಓಕೆ,
ಒಳ್ಳೆಗೆ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ ಫಸ್ಟ್ ಡೈರೆಕ್ಷನಲ್ಲಿ. ನನ್ನ ಪ್ರಕಾರ ಡೀಸೆಂಟ್ ವಾಚ್ ಆಗಿತ್ತು, ಚೆನ್ನಾಗಿತ್ತು ಮೂವಿ. ಒನ್ ಟೈಮ್ ಆರಾಮಾಗಿ ವಾಚಬಲ್ ಮಾಡ್ಬೋದು. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಹೇಳ್ತೀನಿ ಕೇಳಿ, ಪೈಸಾ ಹೌಸಲ್ಲ ಅಲ್ಲೇ ನಿಮ್ಗೆ ಪೈಸಾ ಅದಕ್ಕೆ ನೋಡ್ಬೇಕು ನೀವು, ಕ್ಲೈಮ್ಯಾಕ್ಸ್ ನೋಡ್ಬೇಕಂತಾನೆ ಹೋಗ್ಬೇಕು. ಕ್ಲೈಮ್ಯಾಕ್ಸ್ಗೆ ನೋಡಬೇಕು. ಶಿವನ್ ಪ್ರೆಸೆನ್ಸು, ಸ್ಕ್ರೀನ್ ಪ್ರೆಸೆನ್ಸು, ಮತ್ತು ಉಪೇಂದ್ರ ಅವ್ರ ಆ್ಯಕ್ಟಿಂಗ್, ಡೈಲಾಗ್ಸ್ ಅಷ್ಟೇ ಒಳ್ಳೆ ರಾಜ್ಬಿ ಶೆಟ್ಟರ್ ಚೆನ್ನಾಗಿದೆ. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಲ್ಲದೂ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಮಿಸ್ ಮಾಡ್ಕೋಬೇಡಿ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ 45ನ ಎಂಜಾಯ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ, ಸೆಲೆಬ್ರೇಷನ್ ವೀಡಿಯೋ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರದ್ದು ಇನ್ನೊಂದು ವೀಡಿಯೋನು ಬರುತ್ತೆ. ಯಾವುದು ಮಾರ್ಕ್ನು FDFS ಬರುತ್ತೆ. ಸೊ ಸಿಗೋಣ. ಬಾಯ್. ಬಾಯ್.